ನಮಸ್ಕಾರ ಎಲ್ಲರಿಗೂ. ನಾವು ಸಮ್ಮರ್ ವೆಕೇಶನ್ ಇದ್ರಿಂದ ರೀಸೆಂಟಾಗಿ ಧರ್ಮಸ್ಥಳ ಹೋಗಿದ್ವಿ. ರೂಮ್ ಬುಕ್ ಮಾಡಿದ್ವಿ. ಆದರೆ ಆನ್ ದ ವೇ ಶಿರಾಡಿ ಘಾಟ್ ಮೂಲಕ ಬಂದಾಗ ಆನ್ ದ ವೇ ನಮಗೆ ಆದಿತ್ಯ ವ್ಯೂ ರೆಸಾರ್ಟ್ ಅಂತ ಒಂದು ಬ್ಯೂಟಿಫುಲ್ ವ್ಯೂ ಇರೋದು ಒಂದು ರೆಸಾರ್ಟ್ ಕಾಣಿಸ್ತು. ನಾವು ಚೆನ್ನಾಗಿರ್ಬೋದು, ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಆದರೆ ತುಂಬ ಚೆನ್ನಾಗಿದೆ. ಒಳಗಡೆ ಧರ್ಮಸ್ಥಳದಲ್ಲಿ ಈ ಥರ ರೆಸಾರ್ಟು ಚೆನ್ನಾಗಿ ಮಾಡಿದ್ದಾರೆ. ಓನ್ ವೆಹಿಕಲ್ ಇರೋರು ಯಾರು ನಿಮಗೆ ರೂಮ್ ಫೆಸಿಲಿಟೀಸ್ ಚೆನ್ನಾಗಿ ಬೇಕು ಅಂದರೆ ನೀವು ಇಲ್ಲಿ ರೂಮ್ ಬುಕ್ ಮಾಡ್ಕೋಬೋದು. ನೋಡ್ಕೊಂಬರೋಣ ಬನ್ನಿ. ಇದು ನಮ್ಮ ರೂಮ್ ಹೊರ್ಗಡೆಯಿಂದ ಪ್ಯಾಸೇಜ್ ಇರುತ್ತಲ್ಲ, ಅಲ್ಲಿಂದ ತೆಗ್ದಿರೋದು. ಈಗ ರೂಮ್ ಒಳಗಡೆನೂ ನೋಡೋಣ. ತುಂಬ ಚೆನ್ನಾಗಿದೆ. ಕಿಡ್ಸ್ ಪ್ಲೇ ಏರಿಯಾ ಇದೆ, ಕಾರ್ ಪಾರ್ಕಿಂಗ್ ಇದೆ, ಪಕ್ಕದಲ್ಲೇ ಒಂದು ನದಿ ಇದೆ. ನೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಾರೆಸ್ಟ್ ವ್ಯೂ ಪಾಯಿಂಟ್ ಅಂದರೆ ಎದುರುಗಡೆ ಫಾರೆಸ್ಟ್ ಕಾಣಿಸುತ್ತೆ, ಬೆಟ್ಟ ಗುಡ್ಡ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ನಾವು ರೂಮ್ ಹೊರಗಡೆಯಿಂದ ತೆಗ್ದಿರೋದು. ಈಗ ರೂಮ್ ಒಳಗಡೆ ಹೋಗ್ತಿರೋದು. ಬನ್ನಿ ನೋಡೋಣ ರೂಮ್ ಒಳಗಡೆ ಹೇಗಿದೆ, ನೋಡ್ಕೊಂಬರೋಣ. ನೋಡಿ, ಫೆಸಿಲಿಟೀಸ್ ತುಂಬ ಚೆನ್ನಾಗಿತ್ತು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು. ಒಂದು ಮಿನಿ ಫ್ರಿಡ್ಜ್ ಕೂಡ ಇತ್ತು, ವಾಟರ್ ಬಾಟಲ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು, ಟೀ ಮೇಕರು ಎಲ್ಲ ಇಟ್ಟಿದ್ರು, ವಾರ್ಡ್ರೋಬ್ಸ್ ಇದೆ, ಪಿಲ್ಲೋಸ್ ಇತ್ತು. ತುಂಬ ಚೆನ್ನಾಗಿದೆ. ಆಮೇಲೆ ವೇಸ್ಟ್ ಬ್ಯಾಗೇಜ್ ಕೂಡ ಇಟ್ಟಿದ್ರು, ಹ್ಯಾಂಗರ್ ಇದೆ. ಧರ್ಮಸ್ಥಳದಲ್ಲಿ ಈ ಥರ ಫೆಸಿಲಿಟಿ ಇರೋದು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನೀವು ಹೋಗಿ ಬರೋದಿದ್ರೆ ಹೋಗಿ ಬನ್ನಿ. ಈ ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ತುಂಬ ಕಂಫರ್ಟಬಲ್ ಆಗಿತ್ತು. ಬೆಡ್ ಕೂಡ ದೊಡ್ಡದಿದೆ. ನಮಗೆ ಮೇನ್ ವಾಶ್ರೂಮ್ ನೀಟಾಗಿರಬೇಕು. ವಾಶ್ರೂಮ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಾಶ್ರೂಮಲ್ಲಿ ಕೂಡ ಬ್ರಷ್ ಎಲ್ಲ ಇಟ್ಟಿದ್ರು, ಟವೆಲ್ಸು ತುಂಬ ನೀಟಾಗಿದೆ. ನೋಡಿ, ಎಲ್ಲ ನೀಟಾಗಿದೆ. ಟವೆಲ್ ಆಗಲಿ, ಬಕೆಟ್ಸ್ ಆಗಲಿ, ಮೊಗ್ಗ ಆಗಲಿ ತುಂಬ ಚೆನ್ನಾಗಿಟ್ಟಿದ್ರು. ನಮಗೆ ರೂಮ್ ಚಿಕ್ಕದಾದ್ರೂ ವಾಶ್ರೂಮ್ ನೀಟಾಗಿರಬೇಕು, ಆವಾಗ ನಾವು ಕಂಫರ್ಟಬಲ್ ಆಗಿರ್ತೀವಿ ರೂಮಲ್ಲಿ. ಬ್ರಷಸ್ ಇದೆ, ಶ್ಯಾಂಪೂ, ಸೋಪ್ಸ್ ಎಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿದೆ. ನೀವು ಟ್ರಿಪ್ ಅಂತ ಹೋದರೆ, ಓನ್ ವೆಹಿಕಲಲ್ಲಿ ಹೋದರೆ ಈ ರೂಮ್ನ ಬುಕ್ ಮಾಡ್ಬೋದು. ಧರ್ಮಸ್ಥಳ ಅಂದರೆ ಟೆಂಪಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ನಿಡ್ಲೆ ಅಂತ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ, ಅದ್ರ ಆಪೋಸಿಟ್ ಇದು ರೂಮ್ ಇರೋದು, ಅಂದರೆ ಹೋಟೆಲ್ ಇರೋದು. ನಮಗೆ ಶಿರಾಡಿ ಬ್ಯಾಂಗ್ಳೂರಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಶಿರಾಡಿ ಘಾಟ್ ಮೂಲಕ ಹೋದ್ವಿ. ಆವಾಗ ನಮಗೆ ಆನ್ ದ ವೇನೇ ಸಿಕ್ತು ಇದು ರೂಮ್. ಚೆನ್ನಾಗಿದೆ ನೋಡಿ. ವ್ಯೂ ಪಾಯಿಂಟ್ಸ್ ಕೂಡ ಚೆನ್ನಾಗಿದೆ. ಬಾಲ್ಕನಿಲಿ ಯಾವ ಥರ ವ್ಯೂ ಇದೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ಬಾಲ್ಕನಿಯಿಂದ ಮಾಡಿರೋಂಥ ವಿಡಿಯೋ. ಅಲ್ಲಿ ಪ್ಲಾಂಟ್ಸ್ ಎಲ್ಲ ಇದೆ ಮೇಲ್ಗಡೆ. ಆರಾಮಾಗಿ ಕುತ್ಕೊಂಡು ಬಾಲ್ಕನಿಲಿ ಕುತ್ಕೊಂಡು ಟೀ ಕುಡ್ಕೊಂಡು ಚೆನ್ನಾಗಿರುತ್ತೆ. ಎದುರುಗಡೆ ಫಾರೆಸ್ಟು, ಬೆಟ್ಟ ಗುಡ್ಡ ಇದೆ. ಬ್ಯುಸಿ ಲೈಫು ಬ್ಯಾಂಗ್ಳೂರಲ್ಲಿ. ಬ್ಯುಸಿ ಲೈಫಿಂದ ಆರಾಮಾಗಿರಬೇಕು ಅಂದರೆ ನೋಡಿ, ರೂಮ್ ಚೆನ್ನಾಗಿದೆ ಇಲ್ಲಿ ಹೋಟೆಲಲ್ಲಿ. ಇದು ಕಾಮನ್ ಏರಿಯಾ. ಕಾಮನ್ ಏರಿಯಾದಲ್ಲಿ ಒಂದು ಜೋಕಾಲಿ ಹಾಕಿದ್ದಾರೆ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಇದು ಕಾಮನ್ ಆಗಿ ಎಷ್ಟು ಪ್ಯಾಸೇಜಲ್ಲಿ ಎಷ್ಟು ರೂಮ್ಸ್ ಇರ್ತವೋ ಅಷ್ಟು ರೂಮ್ಗೂ ಇದು ಚೇರ್ಸ್ ಹಾಕಿರೋದು. ಚೆನ್ನಾಗಿದೆ. ಕಾರ್ ಪಾರ್ಕಿಂಗಿಗೆಲ್ಲ ದೊಡ್ಡ ಜಾಗ ಇದೆ. ಕಿಡ್ಸ್ ಪ್ಲೇ ಏರಿಯಾ ಇದೆ. ಮೇನ್ ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಕೆಳಗಡೆನೆ ಫೌಂಟೇನ್ ಕೂಡ ಇದೆ. ನೈಟ್ ಟೈಮಲ್ಲಿ ಫೌಂಟೇನ್ ಇದೆ. ಇದು ಅರ್ಲಿ ಮಾರ್ನಿಂಗ್ ಎದ್ದಾಗ ನಾನು ತೆಗ್ದಿರೋಂಥ ವಿಡಿಯೋ ಈಗ ನೋಡ್ತಾ ಇರೋದು. ನೋಡಿ, ನದಿಲಿ ಕೂಡ ಫೌಂಟೇನ್ ಮಾಡಿದ್ದಾರೆ. ಮಾರ್ನಿಂಗ್ ಎದ್ದು ಹೊರಗಡೆ ಬಂದಾಗ ಬಿಸಿಲು, ಅವಾಗ ತಾನೇ ಬಿಸಿಲು ಬೀಳ್ತಾ ಇರುತ್ತೆ. ಹೊರಗಡೆ ಬಂದಾಗ ಬೆಟ್ಟ ಗುಡ್ಡ, ನದಿ, ಬ್ರಿಡ್ಜು, ಕಿಡ್ಸ್ ಪ್ಲೇ ಏರಿಯಾ ಇದೆ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಕಣ್ಣಿಗೆ ತಂಪಾಗಿರುತ್ತೆ, ಮನಸ್ಸು ಪೀಸ್ಫುಲ್ ಆಗಿರುತ್ತೆ. ಎಂಥ ಟೆನ್ಷನ್ ಇದ್ರೂ ನಮಗೆ ಟೆನ್ಷನ್ ಬರಲ್ಲ. ಒಂಥರ ಪೀಸ್ಫುಲ್ ಆಗಿರುತ್ತೆ ಮೈಂಡ್. ಪ್ಲಾಂಟ್ಸ್
ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಹಾಕಿದ್ದಾರೆ. ಆಮೇಲೆ ಮೇಯ್ನ್ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸಮ್ಮರ್ ವೆಕೇಶನ್ ಅಂತ ಹೋದಾಗ ಸಮ್ಮರಲ್ಲಿ ಸ್ವಿಮ್ಮಿಂಗ್ ಆಡ್ಬೇಕಂದ್ರೆ ಮಕ್ಳಿಗೆ ತುಂಬಾ ಖುಷಿ. ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ. ಆರಾಮಾಗಿ ಆಟ ಆಡ್ಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಫ್ರೀ ಇದೆ. ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ, ಫುಡ್ ಕೂಡ ಚೆನ್ನಾಗಿತ್ತು. ನಾವು ನೈಟ್ ಒಂದ್ಸಲ ದೇವ್ರ ದರ್ಶನ ಮಾಡಿದ್ವಿ. ಈಗಲೂ ಫ್ರೆಶ್ ಆಗಿ ದೇವ್ರ